ಹಾಂ ಸರ್. ಸರ್ ಇದೇನಂತ ಗೊತ್ತಾಗಲಿಲ್ಲ ಸರ್. ಇದು ನಾನು ಫಿಶ್ ಅಮಿನೋ ಆ್ಯಸಿಡ್ ಅಂತ ಮಾಡ್ಕೊಂಡಿದ್ದೀನಿ ಸರ್. ಇದು ಫಿಶ್ ಅಮಿನೋ ಆ್ಯಸಿಡ್ ಅಂತಂದರೆ ಇದಕ್ಕೆ ಫಿಶ್ದು ವೇಸ್ಟ್ ಬರುತ್ತಲ್ಲ ಸರ್. ಇದು ಫಿಶ್ದು ಅಂಗಡಿ ಏನು ಬರುತ್ತೆ ಅಲ್ಲಿ ಕಟ್ ಮಾಡಿ ಅದು ವೇಸ್ಟ್ ಕಳ್ಳು ಮತ್ತು ಅದು ಏನು ಬರುತ್ತೆ ವೇಸ್ಟೇಜ್ ಅದೆಲ್ಲ, ಅದು ವೇಸ್ಟೇಜ್ನೆಲ್ಲ ತೆಗೆದು ಅವರು ತಗೊಂಡೋಗಿ ಎಲ್ಲರೂ ಹೊರಗಡೆ ಬಿಸಾಕ್ಬಿಡ್ತಾರೆ ಸರ್, ಒಳಗಿಳೆ ಅಥವಾ ಬೇರೆ ಕಡೆ ತೊಗೊಂಡೋಗಿ ಹಾಕ್ಬಿಡ್ತಾರೆ ಸರ್. ಅವ್ರ ಹತ್ರ ನಾನು ಹೋಗಿ ಕೇಳಿದಾಗ ಕೊಡ್ತಾರೆ ಸರ್. ಅವರು ಫಿಶ್ ವೇಸ್ಟ್ ಕೊಡಿ ಸರ್ ಅಂತಂದರೆ ಕೊಡ್ತಾರೆ ಸರ್. ಅವ್ರ ಹತ್ರ ಈಸ್ಕೊಂಡು ಬಂದ ಫಿಶ್ ವೇಸ್ಟನ್ನ ಒಂದು 50 kg ವೇಸ್ಟ್ ಇದೆ ಸರ್. ಇದು 50 kg ವೇಸ್ಟ್ಗೆ 50 kg ಬೆಲ್ಲ ಹಾಕ್ಕೊಂಡಿದ್ದೀನಿ ಸರ್. ಆರ್ಗ್ಯಾನಿಕ್ ಬೆಲ್ಲ, ಕಪ್ಪು ಬೆಲ್ಲ ಬರುತ್ತಲ್ಲ ಸರ್, ಅದೊಂದು ಆರ್ಗ್ಯಾನಿಕ್ ಬೆಲ್ಲ ನಮ್ಮ ಇಲ್ಲೇ ಮಾಡ್ತಾರೆ ಸರ್. ಅವ್ರ ಹತ್ರ ಹೇಳ್ಬಿಟ್ಟು ನಾವು ತರಿಸ್ಕೋತೀನಿ ಅವ್ರ ಹತ್ರ, ನಮಗೆ ಬೇಕು ಕೊಡಿ ಅಂತ. ಅವ್ರ ಹತ್ರ ಬೆಲ್ಲ ತೊಗೊಂಡು 50 kg ಬೆಲ್ಲ, 50 kg ವೇಸ್ಟು ಫಿಶ್ ವೇಸ್ಟು ಸರ್. ಇದನ್ನು ಒಳಗಡೆ ಡ್ರಮ್ ಒಳಗಡೆ ಹಾಕಿ ಎರಡನ್ನೂ ಮಿಕ್ಸ್ ಮಾಡ್ತೀವಿ ಸರ್ ಒಂದು ಕೋಲ್ ಮುಖಾಂತರ. ಇದಕ್ಕೆ ಯಾವುದೇ ಥರ ನಾವು ನೀರಾಗಲಿ ಬೇರೆ ಇನ್ನೇನು ಮಿಕ್ಸ್ ಮಾಡೋಂಗಿಲ್ಲ ಸರ್. ಇದು ಬರೀ ಫಿಶ್ಶು ಮತ್ತು ಬೆಲ್ಲ ಇಷ್ಟು ಮಾತ್ರ, ಆರ್ಗ್ಯಾನಿಕ್ ಬೆಲ್ಲ ಇಷ್ಟು ಮಾತ್ರ ಮಿಕ್ಸ್ ಮಾಡಬೇಕು. ಇಷ್ಟು ಮಾತ್ರ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ಕೋಲ್ ಮುಖಾಂತರ ಎಲ್ಲ ಮಿಕ್ಸ್ ಮಾಡಿ ಒಳಗಡೆ ಹಂಗೆ ಇದು ಫುಲ್ಲು ಏರ್ ಬ್ಲ್ಯಾಕ್ ಆಗಂಗೆ ಏನು ಮುತ್ತಲಾಗಿ ಟೈಟ್ ಮಾಡೋಂಗಿಲ್ಲ ಸರ್. ಇದು ಒಂದು ಸ್ವಲ್ಪ ಗಾಳಿ ಸ್ವಲ್ಪ ಇದಾಗಬೇಕು, ಅದಕ್ಕೆ ಒಂದು ಚೀಲ ಕಟ್ಟಿರ್ತೀವಿ ಅಷ್ಟೇ. ಅದೇನಾಗುತ್ತೆ ನಿಮಗೆ ಒಳಗಡೆ ಒಂದು ವಾರ 8 ದಿನದ ತನಕ ಒಂದು ಸ್ವಲ್ಪ ಸ್ಮೆಲ್ ಇರುತ್ತೆ ಸರ್. ಇದು ಮಾಡಿ ಒಂದು 5-6 ದಿನ ಆಗಿದೆ. ಇದು ಒಂದು ವಾರ 8 ದಿನದ ತನಕ ಸ್ಮೆಲ್ ಇರುತ್ತೆ. ಆಮೇಲೆ ಏನು ಸ್ಮೆಲ್ ಬರಲ್ಲ ಸರ್. ಇದು ಸ್ಮೆಲ್ ಕಡಿಮೆ ಆಗುತ್ತೆ. ಅದು ನಿಮಗೆ 1 ತಿಂಗಳಲ್ಲಿ ಕಂಪ್ಲೀಟು ಪ್ರೊಸೆಸಿಂಗ್ ಆಗುತ್ತೆ ಸರ್. ಇದು 1 ತಿಂಗಳಲ್ಲಿ ಏನಾಗುತ್ತೆ, ಅದರಲ್ಲಿ ಫಿಶಲ್ಲಿ ಇರೋದೆಲ್ಲ ಕರಗಿಬಿಟ್ಟು ಫಿಶ್ ಅದೆಲ್ಲ ಏನಿರುತ್ತೆ ವೇಸ್ಟ್ ಅದೆಲ್ಲ ಕರಗಿ ಬೆಲ್ಲ ಎಲ್ಲ ಕರಗಿ ನಿಮಗೆ ಆಯಿಲ್ ಟೈಪ್ ಆಗಿರುತ್ತೆ ಸರ್. ಇದು ಜೇನುತುಪ್ಪ ಬರುತ್ತಲ್ಲ ಗಟ್ಟಿಯಾಗಿ ಆಯಿಲ್ ಟೈಪದು ಆ ಥರ ಬಂದಿರುತ್ತೆ ಸರ್. ಅದು ಒಳಗಡೆ ರಸ ನಿಮಗೆ 50 kg ಫಿಶ್ ವೇಸ್ಟು 50 kg ಬೆಲ್ಲ ನಿಮಗೆ ಅಷ್ಟಕ್ಕೆ ಬರೋದೇ ನಿಮಗೆ ಒಂದು 50 ಲೀಟ್ರ್ ಆಯಿಲ್ ಬರುತ್ತೆ ಅಷ್ಟೇ ಸರ್. ಇದು ಎಲ್ಲ ಫಿಲ್ಟ್ರ್ ಮಾಡ್ಕೋಬೇಕು, ಏನೂ ಮಿಕ್ಸ್ ಮಾಡಬಾರ್ದು. ಡೈರೆಕ್ಟ್ ಅದನ್ನು ಫಿಲ್ಟ್ರ್ ಮಾಡಿದಾಗ ನಿಮಗೆ ಒಂದು 50 ಲೀಟ್ರಷ್ಟು ಆಯಿಲ್ ಬರುತ್ತೆ ಸರ್. ಇದು ಒಂದು 50 ಲೀಟ್ರಷ್ಟು ಆಯಿಲ್ ಬರುತ್ತೆ. ಇದನ್ನು ನಾವು ಯಾವುದೇ ತರಕಾರಿ ಗಿಡ ಆಗ್ಬೋದು, ಯಾವುದೇ ಬೆಳೆಗಳಿಗಾದ್ರೂ ಬಾಳೆಗಳಿಗಾದ್ರೂ ಇದನ್ನು ಪ್ರತಿ ಒಂದು ಡ್ರಮ್ಗೆ 200 ಲೀಟ್ರ್ ಡ್ರಮ್ಗೆ ಇದನ್ನು 1 ಲೀಟ್ರ್ ಮಿಕ್ಸ್ ಮಾಡಿಕೊಂಡು ಸರ್ ಇದು ಡ್ರಿಪ್ಗೂ ಕೊಡ್ಬೋದು ಸರ್. ಇದು ಎಕರೆಗೆ 2 ಲೀಟ್ರ್ ಡ್ರಿಪ್ ಮುಖಾಂತರ ಕೊಟ್ಟರು ಸಾಕು ಸರ್. ಬೆಳೆಯೋದು ಮಣ್ಣಿಂದು ಆರೋಗ್ಯ ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ. ಸೂಕ್ಷ್ಮಾಣುಜೀವಿ ಇದೆಲ್ಲ ತುಂಬ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಬರುತ್ತೆ ಸರ್. ಜೊತೆಗೆ ನಿಮಗೆ ಇದು ಬಾಳೆ ಗಿಡ ಅಥವಾ ತರಕಾರಿ ಗಿಡಗಳು ಸ್ಟೆಮ್ಮು ದಪ್ಪ ಬರೋದಾಗ್ಬೋದು, ಗಿಡ ಹಸಿರಾಗಿ ಕಾಣೋದಾಗ್ಬೋದು, ತುಂಬ ವೆಜಿಟೇಟಿವ್ ಗ್ರೋತ್ ಏನಂತ ಹೇಳ್ತೀವಿ ಅದು ತುಂಬ ಚೆನ್ನಾಗಿ ಬರುತ್ತೆ ಸರ್. ಇದನ್ನು ಫ್ರೇ ಮಾಡೋದ್ರಂತೂ ಇನ್ನೂ ತುಂಬ ರಿಸಲ್ಟ್ ಇದೆ ಸರ್. ಇದು ಫ್ರೇ ಮಾಡಿದ್ರೆ ಒಂದು ಡ್ರಮ್ಗೆ 200 ಲೀಟ್ರ್ ಡ್ರಮ್ಗೆ 1 ಲೀಟ್ರ್ ನಾವು ಇದು ಫಿಶ್ ಅಮಿನೋ ಆಸಿಡ್ ಆಯಿಲ್ ಹಾಕ್ಕೊಂಡು ನಾವು ಒಂದು ಫ್ರೇ ಕೊಟ್ಟರೆ ಸರ್, ಇದು ನಾವು ಇವತ್ತು ಫ್ರೇ ಕೊಟ್ಟರೆ ಒಂದು 10 ದಿನದಲ್ಲಿ ನೀವು ರಿಸಲ್ಟ್ ನೋಡ್ಬೋದು ಸರ್. ಒಂದು ಸಾಲಿಗೆ ಒಂದು ತೋಟದಲ್ಲಿ ನಾವು ಒಂದೇ ಒಂದು ಸಾಲಿಗೆ ಔಷಧಿನ ಇದನ್ನು ಫ್ರೇ ಮಾಡಿ ಬಿಟ್ಬಿಟ್ಟು ರಿಸಲ್ಟ್ ನೋಡ್ತೀವಿ ಅಂತ ಬಿಟ್ಟರು ನಿಮಗೆ 10 ದಿನದಲ್ಲಿ ಪಕ್ಕ ಸಾಲ್ಗೂ ಭಯಂಕರ ಡಿಫ್ರೆನ್ಸ್ ಕಾಣಿಸುತ್ತೆ ಸರ್. ಸಡನ್ಲಿ ನಿಮಗೆ ಹೊಸ ಚಿಗುರು ಬರೋದಾಗ್ಬೋದು, ಎಲೆ ಅಗ್ಲವಾಗಿ ಬರೋದಾಗ್ಬೋದು, ಮತ್ತು ಗಿಡ ಎಷ್ಟೊಂದು ಆ್ಯಕ್ಟಿವ್ ಆಗಿ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂದರೆ ಸರ್ ನಮಗೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಸರ್. ಅದು ಅಷ್ಟೊಂದು ರಿಸಲ್ಟ್ ಇದೆ. ಯಾಕಂದರೆ ಇದು ಸರ್ ಇದರಲ್ಲಿ ನಿಮಗೆ ನೈಟ್ರೋಜನ್ ಅಂಶ ತುಂಬ ಜಾಸ್ತಿ ಇದೆ ಸರ್. ಇದರಲ್ಲಿ ಫಿಶಲ್ಲಿ ನೈಟ್ರೋಜನ್ ಅಂಶ ತುಂಬ ಜಾಸ್ತಿ ಇದೆ. ಮತ್ತು ಇದು ಗಿಡಗಳಿಗೆ ಬೇಕಾಗುವಂಥ ಕಿಣ್ವಗಳು ಮತ್ತು ಕೆಲವೊಂದಷ್ಟು ಇದಕ್ಕೆ ಹಾರ್ಮೋನ್ಸ್ಗಳೆಲ್ಲ ರಿಲೀಸ್ ಆಗ್ಬೇಕು ಸರ್. ಗಿಡಗಳಿಗೆ ತುಂಬ ಚೆನ್ನಾಗಿ ಬರಬೇಕಂತಂದಾಗ ಇದನ್ನು ಫ್ರೇ ಕೊಟ್ಟಾಗ ಗಿಡಕ್ಕೆ ಹಾರ್ಮೋನ್ಸ್ ರಿಲೀಸ್ ಆಗೋದಾಗ್ಬೋದು, ಕಿಣ್ವಗಳು ಒಳಗಡೆ ಉತ್ಪತ್ತಿ ಆಗೋದಾಗ್ಬೋದು, ಅದೆಲ್ಲ ತುಂಬ ಆ್ಯಕ್ಟಿವ್ ಆಗಿ ತುಂಬ ಗ್ರೋತ್ ಬರುತ್ತೆ ಸರ್. ಅದು ಗಿಡಗಳಿಗೆ ಟ್ರೆಸ್ಸಲ್ಲಿ ಇರುತ್ತೆ ಸರ್. ತುಂಬ ಹೆವಿ ಬಿಸಿಲು ಇದ್ದಾಗ ಟ್ರೆಸ್ಸಲ್ಲಿ ಇರುತ್ತೆ, ತುಂಬ ಹೆವಿ ಮಳೆಗಳಾದಾಗ ಟ್ರೆಸ್ಸಲ್ಲಿ ಇರುತ್ತೆ, ತುಂಬ ಚಳಿ ಇದ್ದಾಗ ಆ ಥರ ಗಿಡ ಟ್ರೆಸ್ಸಲ್ಲಿ ಇರಬೇಕಿದ್ರೆ ಪ್ರತಿ ನಾವು 15 ದಿನಕ್ಕೊಂದೊಂದು ಫ್ರೇ ಕೊಡ್ತಾ ಹೋದರೆ ಸರ್ ಇದು ತುಂಬ ರಿಸಲ್ಟ್ ಇದೆ ಸರ್. ಇದು ನಾನು ಪ್ರತಿ ಬೆಳೆಗೂ ಬಳಸ್ತೀನಿ ಸರ್. ಇದು ಮುಂಚೆ ನಾನು ಒಂದು 5 kg ಲೆವೆಲ್ ಮಾಡ್ಕೊತಿದ್ದೆ ಸರ್. ಇತ್ತೀಚೆಗೆ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡೋಣ ಅಂತ ಅನಿಸ್ತು ಸರ್. ಸಾಧ್ಯವಾದಷ್ಟು ರೈತರುಗಳು ಅವರೇ ಮಾಡ್ಕೋಬೋದು ಸರ್. ಇದು ತುಂಬ ಸುಲಭ ಇದೆ. ನೀವು ಫಿಶ್ ಅಂಗಡಿಗೆ ಹೋಗ್ಬಿಟ್ಟು ವೇಸ್ಟ್ ಕೇಳಿದ್ರೆ ಒಂದು 5 kg 10 kg ತೊಗೊಂಡು ಬಂದು ನೀವು ಅದಕ್ಕೆ ಒಂದು 5 kg, ಆದರೆ ಇದು ಆರ್ಗ್ಯಾನಿಕ್ ಬೆಲ್ಲನೇ ಹಾಕ್ಬೇಕು. ಯಾಕಂದರೆ ನೀವು ಕೆಂಪುನ ಬೆಲ್ಲ ಅಥವಾ ಬೇರೆ ಬೆಲ್ಲಗಳು ಹಾಕ್ತಾ ಕಲರ್ ಬೆಲ್ಲ ಏನಾಗುತ್ತೆ ಅಂದರೆ ಅದರಲ್ಲಿ ಕಲರ್ ಬರಲಿ ಅಂತ ಅದಕ್ಕೆ ನಿಮಗೆ ಸುಣ್ಣ ಮತ್ತು ಅದಕ್ಕೆ ಬೇರೆ ಬೇರೆ ಕೆಮಿಕಲ್ಗಳು ಮಿಕ್ಸ್ ಮಾಡಿರ್ತಾರೆ. ಆವಾಗ ನಿಮಗೆ ಸರಿಯಾದ ಕ್ವಾಲಿಟಿಲಿ ನಿಮಗೆ ಇಲ್ಲಿ ಉತ್ಪತ್ತಿ ಆಗೋಲ್ಲ, ಸರಿಯಾಗಿ ನಿಮಗೆ ಸೂಕ್ಷ್ಮಾಣುಜೀವಿ ಡೆವಲಪ್ಮೆಂಟ್ ಆಗಿ ಉತ್ಪತ್ತಿ ಆಗೋಲ್ಲ. ಅದಕ್ಕೋಸ್ಕರ ಆರ್ಗ್ಯಾನಿಕ್ ಬೆಲ್ಲನೇ ಹಾಕೋದಕ್ಕೆ ಹೇಳೋದು ಸರ್. ಇದಕ್ಕೆ ಅದನ್ನು ಮಾಡ್ಕೋಬೋದು ಸರ್. ಎಷ್ಟೋ ಜನ ಮಾಡ್ಕೊಳ್ಳೋದಕ್ಕೆ ತಾಪತ್ರಯ ಆಗುತ್ತೆ. ನಮಗೆ ಡ್ಯೂಟಿಗೆ ಹೋಗ್ತಿರ್ತೀವಿ, ನಮಗೆ
ನಮಗೆ ಒಂದು 5 kg ಮಾಡ್ಕೋತೀವಿ ಅಂತ ಹೋದ್ರೂ ತುಂಬ ಖರ್ಚು ಬೀಳುತ್ತೆ. ಹೋಗ್ಬೇಕು ಪೆಟ್ರೋಲ್ ಹಾಕ್ಕೊಂಡು ಬರಬೇಕು, ನಮ್ಮ ಟೈಮಿಂಗ್ಸು ವೇಸ್ಟು, ಮತ್ತು ಆರ್ಗ್ಯಾನಿಕ್ ಬೆಲ್ಲ ತಡಿಕೊಂಡು ಹೋಗ್ಬೇಕು, ಎಲ್ಲ ಸಮಸ್ಯೆಗಳು ಇರ್ತವೆ ಅಂತ ತುಂಬ ಜನ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಸರ್. ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇದನ್ನು ನಾನೇನು ತುಂಬ ಲಾಭ ಇಟ್ಕೊಳ್ದೇನೆ ನಾನು ಏನು ಕೆಲಸ ಮಾಡ್ತೀನಿ ಇದಕ್ಕೆ ಬರೀ ನನ್ನ ಲೇಬರ್ ಚಾರ್ಜ್ ಸಿಗೋ ಅಷ್ಟು ಲೆವೆಲ್ಗೆ ಕೇವಲ ಒಂದು 300 ರೂಪಾಯಿಗೆ 1 ಲೀಟರ್ ಬೇಕು ಅನ್ನೋಂಥ ರೈತರಿಗೆ ಅವರೇ ಮಾಡ್ಕೊಳ್ಳೋಂಥ ರೈತರುಗಳು ಮಾಡ್ಕೋಬೋದು. ನಮ್ಮ ಕೈಲಿ ಮಾಡ್ಕೊಳ್ಳಲ್ಲ, ಇದನ್ನು ನಾವು ಬಳಸ್ತೀವಿ, ನೀವು ಕಳಿಸ್ಕೊಡಿ ಅಂತ ಹೇಳೋಂಥ ರೈತರಿಗೆ ನಾವು ಅವ್ರಿಗೆ ಕೊರಿಯರ್ ಮಾಡೋದ್ರ ಮುಖಾಂತರ ಕಳಿಸ್ಕೊಡ್ತೀವಿ ಸರ್. ಕೇವಲ ಒಂದು 300 ರೂಪಾಯಿಗೆ ಲೀಟ್ರ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ನೆಕ್ಸ್ಟ್ ಮಂತಿಂದ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಸರ್ ಬೇರೆ ರೈತರುಗಳಿಗೆ. ತುಂಬ ರಿಸಲ್ಟ್ ಇದೆ. ಸ್ಟಾರ್ಟಿಂಗ್ 1 ಲೀಟ್ರ್ ತಗೊಂಡು ಅವ್ರು ಬಳಸಿ ಅದ್ರ ರಿಸಲ್ಟ್ ನೋಡಿ ಬೇಕಿದ್ರೆ ಆಮೇಲೆ ಪರ್ಚೇಸ್ ಮಾಡ್ಕೋಬೋದು ಸರ್. ತುಂಬ ಫಲಿತಾಂಶ ಇದೆ ಸರ್. ಪ್ರಾಯೋಗಿಕವಾಗಿ ನೀವು ಉಪಯೋಗ ಮುಂಚೆ ನಾನು ಇದನ್ನು ಒಂದು 2 ಇಯರ್ಸಿಂದ ಬಳಸ್ತಿದ್ದೀನಿ ಸರ್. ಫಿಶ್ ಅಮಿನೋ ಆ್ಯಸಿಡ್ ಆಗ್ಬೋದು, ಇದು ಗೋನಂದ ಜಲ ಅಂತ ಬರುತ್ತೆ ಸರ್. ಅದು ಗೋನಂದ ಜಲ ಅಂದರೆ ನಮ್ಮ ಮನೇಲಿ ಒಂದು ಕರು ಸತ್ತೋಗಿತ್ತು ಸರ್. ಅದು ಇದೇ ಥರ ಒಂದು ದೊಡ್ಡ ಬೇರಲ್ಲಿ ಒಂದು 20 kg ಬರ್ತಿತ್ತು ಸರ್ ಕರು. ಅದು 20 kg ಕರುಗೆ 20 kg ಒಳಗಡೆ ಸಗಣಿ ಹಾಕಿ, 20 kg ಗಂಧಲ ಹಾಕಿ, 20 ಲೀಟ್ರಷ್ಟು ಮಜ್ಜಿಗೆ ಹಾಕಿ, ಒಂದು 20 kg ಬೆಲ್ಲ ಹಾಕಿ, ಮತ್ತು ಅದಕ್ಕೆ ಇದು ಬರುತ್ತಲ್ಲ ಸರ್, ಅದು ಯೂನಿ ಎಂಜೈಮ್ ಟ್ಯಾಬ್ಲೆಟ್ ಅಂತ ಬರುತ್ತೆ, ಸ್ಮೆಲ್ ಜಾಸ್ತಿ ಬರಬಾರ್ದಂತ, ಅದೊಂದು 20 ಗುಳಿಗೆ ಅದನ್ನೆಲ್ಲ ಹಾಕಿ ಕರುನ ಸತ್ತೋಗಿರೋದನ್ನ ಹಂಗೆ ತಂದು ಒಳಗಡೆ ಹಾಕಿ ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿ, ಮತ್ತು OWDC ಅಂತ ಬರುತ್ತೆ ಸರ್, ಅದೊಂದು 50 ಲೀಟ್ರ್ ಹಾಕಿ ಡ್ರಮ್ಗೆ ಒಂದು ಅಡಿ ಗ್ಯಾಪ್ ಬರಬೇಕು ಸರ್. ಅದು ಅಷ್ಟು ತನಕ ಬಿಟ್ಟು ನಾನು ಅದನ್ನು ಕ್ಲೋಸ್ ಮಾಡಿ ಸುತ್ತ ಟೇಪ್ ಹೊಡೆದು ಒಂದು 6 ತಿಂಗಳು ಹಂಗೆ ಬಿಟ್ಬಿಟ್ಟಿದೆ ಸರ್. ಅದು ಕಂಪ್ಲೀಟಾಗಿ ಒಂದು 6 ತಿಂಗಳು ಬಿಟ್ಟ ಮೇಲೆ ಅದು ನಾನು ಮಾಡಿ 4 ಇಯರ್ಸ್ ಆಯಿತು. 6 ತಿಂಗಳು ಬಿಟ್ಬಿಟ್ಮೇಲೆ ನಮಗೆ ಒಂದು 6 ತಿಂಗಳಾದಮೇಲೆ ಓಪನ್ ಮಾಡಿದೆ ಸರ್. ನಾನು ಅದು ಕೋಲ್ ಆಡಿಸಿದ್ರು ಯಾವುದೇ ಮೂಳೆ ಸಿಗೋದಾಗ ಏನೂ ಸಿಗಲಿಲ್ಲ ಸರ್. ಸಣ್ಣ ಪುಟ್ಟ ಒಂದು ಸ್ವಲ್ಪ ಎಲುಬುಗಳು ಮಾತ್ರ ಇತ್ತು. ಸಣ್ಣ ಪುಟ್ಟ ಒಂದು 5-6 ಎಲುಬುದು ಸಣ್ಣ ಪುಟ್ಟ ಪೀಸ್ ಬಿಟ್ಟರೆ ಎಲ್ಲ ಕಂಪ್ಲೀಟ್ ಕರ್ಗೋಗಿತ್ತು ಸರ್. ಅದು ತುಂಬ ಲಿಕ್ವಿಡ್ ತುಂಬ ಚೆನ್ನಾಗಿತ್ತು. ಅದನ್ನು ಇನ್ನೂ ಬಳಸ್ತಿದ್ದೀನಿ ಸರ್. 4 ಇಯರ್ಸಿಂದ ನಾನು 6 ಎಕರೆಗೆ ಬಳಸ್ಕೊತ ಬಂದಿರಿ, ಇನ್ನೂ ಲಿಕ್ವಿಡ್ ಇದೆ ಸರ್ ನನ್ನ ಹತ್ರ. ಅದನ್ನು ಪ್ರತಿ ಸರಿ ನಾನು ತಿಂಗಳಿಗೊಂದು ಸರಿ ಅಥವಾ 20 ದಿನಕ್ಕೊಂದು ಸರಿ ಒಂದೊಂದು ಎಕರೆಗೆ 1 ಲೀಟ್ರ್ ಡ್ರಿಪ್ ಮುಖಾಂತರ ಕೊಡೋದಾಗ್ಬೋದು. ಆ ಥರ ಎಲ್ಲ ಮಾಡ್ಕೊತ ಬರ್ತಿದ್ದೀನಿ ಸರ್. ಅದು ಚೆನ್ನಾಗಿ ಬರ್ತಿದೆ ಸರ್. ಭೂಮಿ ಫಲವತ್ತತೆ ಜಾಸ್ತಿ ಆಯಿತು. ಸಾಯಿಲ್ ನನಗೆ ಅದನ್ನೆಲ್ಲ ಕೊಡ್ತಾ ಬಂದಾಗ ಸಾಯಿಲ್ದು ಲೂಸ್ ಎಲ್ಲ ಅಂದರೆ ಸ್ಮೂತ್ ಆಯಿತು, ಗಟ್ಟಿ ಇರೋದೆಲ್ಲ ಸ್ಮೂತ್ ಆಯಿತು. ಅದನ್ನೆಲ್ಲ ಬಳಸ್ತಿರ್ತೀನಿ. ನನಗೆ ಎಲ್ಲ ಓವರಾಲ್ ಆಗಿ ನಾನು ಫುಲ್ಲು ಬರೀ ಆರ್ಗ್ಯಾನಿಕ್ ಅಂತ ಬರೀ ಆರ್ಗ್ಯಾನಿಕ್ ಒಂದರಲ್ಲೇ ಮಾಡ್ತಿಲ್ಲ, ಫುಲ್ ಕೆಮಿಕಲ್ ಅಂತ ಬರೀ ಕೆಮಿಕಲೇ ಮಾಡ್ತಿಲ್ಲ. ಅದನ್ನು ಅಳವಡಿಸ್ಕೊಂಡಿದ್ದೀನಿ, ಇದನ್ನು ಅಳವಡಿಸ್ಕೊಂಡಿದ್ದೀನಿ ಸರ್. ಬಯೋ ಎಂಜೈಮ್ದು NPK ಏನು ಬರುತ್ತೆ ಸರ್, ಅದು ಬಯೋ ಇದು ಅದನ್ನು ಬಳಸ್ತಿದ್ದೀನಿ, ಎಲ್ಲನೂ ಬಳಸ್ತಿದ್ದೀನಿ ಸರ್. ಎಲ್ಲನೂ ಸೇರಿಸಿ ಸಮಗ್ರವಾಗಿ ಮಾಡ್ತಿದ್ದೀನಿ ಸರ್. ನಾನು ಒಂದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಸರ್. ಎಲ್ಲನೂ ಅಳವಡಿಸ್ಕೊಂಡಿರೋದ್ರಿಂದ ನನಗೆ ಯಾವುದೇ ತರಕಾರಿಗಳಾಗ್ಬೋದು, ಯಾವುದೇ ಬೆಳೆಗಳಾಗ್ಬೋದು ಉತ್ತಮವಾಗಿ ಬೆಳೆಯೋ ಕಾರಣವೇ ಇದು ಸರ್. ಪ್ರತಿಯೊಂದನ್ನು ಅಳವಡಿಸ್ಕೊತಿದ್ದೀನಿ. ಎಲ್ಲನೂ ಪ್ರಯತ್ನ ಮಾಡ್ತೀನಿ ಸರ್. ಯಾವುದು ಉತ್ತಮವಾಗಿ ರಿಸಲ್ಟ್ ಬಂದಿರುತ್ತೆ ಅದನ್ನು ನಾನು ಒಂದು ಕಡೆ ಈ ಥರ ಮಾಡಬೇಕಂತ ಅದ್ರ ಬಗ್ಗೆ ತಿಳ್ಕೊಂಡು ಇಟ್ಕೊಂಡು ನನ್ನ ಕೇಳಿದಂಥ ರೈತರುಗಳಿಗೂ ಸುಧಾ ಇಂಥದ್ದು ಉತ್ತಮವಾಗಿ ರಿಸಲ್ಟ್ ಇದೆ, ನೀವು ಮಾಡ್ಕೋಬೋದು, ಇದನ್ನು ಮಾಡ್ಕೊಳ್ಳಿ ಅಂತ ತುಂಬ ಜನಕ್ಕೂ ಹೇಳ್ತಿದ್ದೀನಿ. ತುಂಬ ಜನ ಮಾಡ್ಕೊತನೂ ಇದ್ದಾರೆ ಸರ್. ಇದು ಸರ್, ಈ ವಿಡಿಯೋ ನೋಡ್ತಕ್ಕಂಥ ವೀಕ್ಷಕರು ಇದೇನಪ್ಪ ಇದೆಲ್ಲ ಕ್ಲೋಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ಕೊತಾರೆ. ಅವರಿಗೆ ನೀವು ಸ್ವಲ್ಪ ಸ್ಪಷ್ಟನೆ ಕೊಡಿ ಅಂತ. ಯಾಕಂದರೆ ಇದು ಕೇವಲ ಒಂದು 5 ದಿನ ಆಯಿತು ಇದು. ಹಾಂ ಸರ್, ಇದು ಏನಾಗುತ್ತೆ ಅಂದರೆ ಇವಾಗ ಓಪನ್ ಮಾಡಿದ್ರೆ ಇದು ನೊಣೆಗಳು ಇರ್ತಾವಲ್ಲ ಅದೆಲ್ಲ ಒಳಗಡೆ ಹೊಂಟೋಗ್ಬಿಡುತ್ತೆ ಸರ್. ಅದು ಅವಾಗ ನಾವು ಸ್ಟಾರ್ಟಿಂಗ್ ಎಲ್ಲ ಮಾಡಬೇಕಿದ್ರೆ ಒಳಗಡೆ ಹಾಕಿದ್ವಿ. ಅದೇನಿಲ್ಲ ಸರ್, ಫಿಶ್ ಅಮಿನೋ ಆ್ಯಸಿಡ್ ಅಂತ ನೀವು ಗೂಗಲಲ್ಲಿ ಹೊಡೆದ್ರು ಬರುತ್ತೆ, ಅದನ್ನು ನೋಡ್ಕೋಬೋದು ಸರ್. ಒಂದಷ್ಟು ಇಮೇಜಸ್ಸು ನಾನು ಮುಂಚೆ ಏನು ಮಾಡಿದ್ದೆ ನಾನು ಅದನ್ನು ಬೇಕಿದ್ರೆ ನಿಮಗೆ ವೀಡಿಯೋಸ್ಗಳು ಕಳಿಸ್ಕೊಡ್ತೀನಿ ಸರ್. ಅದು ಫೋಟೋಸ್ ಯಾವ ಥರ ಇರುತ್ತೆ ಏನಂತ. ಇದು ಇವಾಗ ಒಂದು 5-6 ದಿನ, ಒಂದು 25 ದಿನ ಮೇಲ್ಪಟ್ಟಾಗಿದ್ದರೆ ಸ್ಮೆಲ್ ಎಲ್ಲ ಕಡಿಮೆ ಆಗ್ತಿತ್ತು, ನಾವು ಓಪನ್ ಮಾಡ್ತಿದ್ದೆ. ಬಟ್ ಇವಾಗ ಓಪನ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ನೊಣೆಗಳೆಲ್ಲ ಆಡ್ತಿರೋದ್ರಲ್ಲಿ ಒಳಗಡೆ ಹುಳ ಆಗೋವಂಥ ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ. ನನಗಿದು ಹಾಳಾಗ್ಬಿಡುತ್ತೆ ಸರ್. ಅದಕ್ಕೋಸ್ಕರ ಇವಾಗ ಓಪನ್ ಮಾಡೋಕ್ಕಾಗಲ್ಲ ಸರ್ ಇದು. ಹಾಂ ಸರ್. ಮತ್ತು ನೆಕ್ಸ್ಟ್ ಸರ್